ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ? ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಕಾರಣ ಇವತ್ತು ಮಹತ್ವದ ತೀರ್ಪೊಂದು ಹೊರಬೀಳಲಿಕ್ಕಿದೆ. ಇದು ಅಂತಿಮ ತೀರ್ಪು ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. 2016ರಲ್ಲಿ ಯೋಗೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯನ ಕೊಲೆ ಆತನ ಸಹೋದರನ ಜಿಮ್ನಲ್ಲೇ ಆಗಿತ್ತು. ಈ ಪ್ರಕರಣ ರಾಜ್ಯ ಪೊಲೀಸರ ತನಿಖೆಯಲ್ಲಿ ಬೇರೆ ದಿಕ್ಕಲ್ಲಿ ಸಾಗಿ ಸಿಬಿಐ ಎಂಟ್ರಿ ಕೊಟ್ಟ ಮೇಲೆ ಬೇರೆ ದಿಕ್ಕಲ್ಲಿ ಸಾಗಿತ್ತು. ಅಂತಿಮವಾಗಿ ಇವತ್ತು ಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋ ಕುತೂಹಲ ಇದೆ. ಬನ್ನಿ ಪ್ರಕರಣ ಸಾಗಿ ಬಂದಂತಹ ಹಾದಿಯ ಬಗ್ಗೆ ಮೆಲುಕು ಹಾಕೋಣ. ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪಿಗೆ ಕೌಂಟ್ ಡೌನ್. ಇಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪು. ಎಲ್ಲ 21 ಆರೋಪಿಗಳ ಹಾಜರಿಗೆ ಕೋರ್ಟ್ ಸೂಚನೆ. ಕಳೆದ 2016 ಜೂನ್ 15ರಂದು ಧಾರವಾಡ ನಗರದ ಸಪ್ತಾಪುರದಲ್ಲಿ ಇರುವ ಉದಯ್ ಜಿಮ್ನಲ್ಲಿ ನಡೆದಿದ್ದ ಧಾರವಾಡ ಹುಬ್ಬಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇಂದು ಪ್ರಕಟವಾಗಲಿದೆ. ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 21 ಜನರ ಭವಿಷ್ಯ ನಿರ್ಧಾರ ಆಗಲಿದೆ. ಈ ಅಂತಿಮ ತೀರ್ಪಿನ ಮೇಲೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿಂತಿದೆ. ಹೀಗಾಗಿ ಇಡೀ ರಾಜ್ಯದ ಜನರ ಚಿತ್ತ ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪಿನತ್ತ ನೆಟ್ಟಿದೆ. ಆರೋಪಿಗಳ ವಕೀಲರು ಮತ್ತು ಸರ್ಕಾರಿ ವಕೀಲರು ಸಲ್ಲಿಸಿದ್ದ ಲಿಖಿತ ರೂಪದ ದಾಖಲೆಗಳ ಪರಿಶೀಲನೆ ನಡೆಸಿದ್ದ ಕಾರಣ ಏಪ್ರಿಲ್ 9ರಂದು ಕೋರ್ಟ್ ತನ್ನ ಆದೇಶವನ್ನ ಇಂದಿಗೆ ಮುಂದೂಡಿತ್ತು. ಸತತ 10 ವರ್ಷಗಳ ನಂತರ ವಿಚಾರಣೆ ಬಳಿಕ ಇಂದು ಕೊಲೆ ಕೇಸ್ನ ತೀರ್ಪು ಪ್ರಕಟವಾಗಲಿದೆ. ಹೀಗಾಗಿ ಕುಲಕರ್ಣಿಗೆ ಶಿಕ್ಷೆಯೋ ಖುಲಾಸೆಯೋ ಎಂಬ ಕುತೂಹಲ ಹೆಚ್ಚಾಗಿದೆ. ಯೋಗೇಶ್ ಗೌಡ ಕೊಲೆಯ ನಂತರ ಹಲವು ಹೋರಾಟ ನಡೆದಿದ್ದವು. ಇದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೈವಾಡ ಇದೆ ಎಂದು ಹೋರಾಟ ನಡೆದ ಬೆನ್ನಲ್ಲೇ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಪ್ರಕರಣ ಸಿಬಿಐಗೆ ನೀಡಲಾಗಿತ್ತು. ಇದಾದ ನಂತರ ಪ್ರಕರಣ ತನಿಖೆ ನಡೆಸಿದ್ದ ಸಿಬಿಐ ಅಧಿಕಾರಿಗಳು ಇದರಲ್ಲಿ 21 ಜನರಿಗೆ ಆರೋಪಿ ಎಂದು ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇದರ ಸಾಕ್ಷಿಗಳನ್ನ ಆಗಲೇ ಮುಕ್ತಾಯ ಆಗಿದ್ರಿಂದ ಇಂದು ಈ ಪ್ರಕರಣದ ಅಂತಿಮ ತೀರ್ಪು ಪ್ರಕಟ ಆಗಲಿದೆ. ಈ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದ ಒಟ್ಟು 6 ಜನರನ್ನ ಹೊರತುಪಡಿಸಿ ಉಳಿದ 15 ಜನರನ್ನ ಸಿಬಿಐ ಬಂಧಿಸಿತ್ತು. ಅದರಲ್ಲಿ ಕೊಲೆಯ ಪ್ರಮುಖ ಆರೋಪಿಗಳೇ ಬೇರೆ ಎಂದು ಸಿಬಿಐ ನ್ಯಾಯಾಲಯದ ಎದುರು ಬಿಚ್ಚಿಟ್ಟಿದೆ. ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೂಡ 15ನೇ ಆರೋಪಿಯಾಗಿದ್ದಾರೆ. ಹಾಗಾದ್ರೆ ಆ ಆರೋಪಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ವಿನಯ್ ಕುಲಕರ್ಣಿ ಕೇಸ್ ಫೈಲ್: A1 ಬಸವರಾಜ್ ಮುತ್ತಗಿ, A2 ವಿಕ್ರಮ್, A3 ಕೀರ್ತಿಕುಮಾರ್, A4 ಸಂದೀಪ್, A5 ವಿನಾಯಕ್, A6 ಮಹಾಬಲೇಶ್ವರ, A7 ಸಂತೋಷ್, A8 ದಿನೇಶ್, A9 ಅಶ್ವಥ್, A10 ಸುನೀಲ್, A11 ನಜೀರ್ ಅಹಮದ್, A12 ಶಹನವಾಸ್, A13 ನೂತನ್, A14 ಹರ್ಷಿತ್, A15 ವಿನಯ್ ಕುಲಕರ್ಣಿ, A16 ಚಂದ್ರಶೇಖರ್ ಇಂಡಿ, A17 ಶಿವಾನಂದ್ ಬಿರಾದರ್, A18 ವಿಕಾಸ್ ಕಲಬುರ್ಗಿ, A19 ಚನ್ನಕೇಶವ ಟಿಂಗರಿಕರ್, A20 ವಾಸುದೇವ್ ನೀಲೇಕಣಿ, A21 ಸೋಮಶೇಖರ್ ನ್ಯಾಮನೇಗೌಡ ಕೊಲೆ ಆರೋಪಿಗಳಾಗಿದ್ದಾರೆ. ಇದರಲ್ಲಿ 1ರಿಂದ 6ನೇ ಆರೋಪಿಗಳು ಪೊಲೀಸ್ ಇಲಾಖೆ ಕೊಲೆ ನಡೆದಾಗ ಬಂಧಿಸಿದ ಆರೋಪಿಗಳು. ಆದ್ರೆ ಇವರೇ ಅಸಲಿ ಕೊಲೆ ಮಾಡಿದ ಆರೋಪಿಗಳು ಎಂದು ಸಿಬಿಐ ಹೇಳ್ತಿಲ್ಲ. ಸದ್ಯ 8ರಿಂದ 14ರವರೆಗೆ ಹೆಸರು ಇರುವ ಆರೋಪಿಗಳೇ ಅಸಲಿ ಎಂದು ಸಿಬಿಐ ಹೇಳ್ತಿದೆ. ಇದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೈವಾಡ ಇದೆ. ಅಲ್ಲದೆ ಆತನ ಆಪ್ತರಾದವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾದವರು ಎಂದು ಹೇಳಲಾಗ್ತಿದೆ. ಇನ್ನು ಸಿಬಿಐ ಒಟ್ಟು 113 ಜನರ ಸಾಕ್ಷಿ ದಾಖಲಿಸಿದೆ. ಈ ಆರೋಪಿಗಳಲ್ಲಿ ಕೊಲೆಯ ಸರಿಯಾದ ತನಿಖೆ ಮಾಡದೇ ಇರುವ 2 ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೊಕ್ಕೆ ಹಾಕಿದ್ರು. ಕೊಲೆ ನಡೆದಾಗ ಉಪನಗರ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಚನ್ನಕೇಶವ ಟಿಂಗ್ರಿಕರ್ ಮತ್ತು ಆಗಿನ ಎಸಿಪಿ ವಾಸುದೇವ್ ಕೂಡ ಈ ಪ್ರಕರಣದ ದಿಕ್ಕು ತಪ್ಪಿಸಲು ಪ್ರಯತ್ನ ಮಾಡಿದ್ರು ಎಂದು ಆರೋಪ ಇರುವ ಹಿನ್ನೆಲೆ ಅವರನ್ನು ಕೂಡ ಸಿಬಿಐ ಆರೋಪಿ ಮಾಡಿದೆ. ಒಟ್ಟು 113 ಜನರು ಸಾಕ್ಷಿ ಮತ್ತು ಕೊಲೆಯ ಬಗ್ಗೆ ಸಿಬಿಐ ಮಾಡಿದ ತನಿಖೆ ಮೇಲೆ ಇಂದು ಅಂತಿಮ ತೀರ್ಪು ಪ್ರಕಟ ಆಗಲಿದೆ. ಸದ್ಯ ಶಾಸಕ ವಿನಯ್ ಕುಲಕರ್ಣಿ ಸೇರಿ 21 ಜನರ ಭವಿಷ್ಯ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಧಾರ ಮಾಡಲಿದೆ. ಅದರಲ್ಲಿ ಪ್ರಮುಖವಾಗಿ ಶಾಸಕ ವಿನಯ್ ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿ ವಿನಯ್ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ನ್ಯಾಮಗೌಡ ಕೂಡ ಸೇರಿದ್ದಾರೆ. ಶಿಕ್ಷೆಯೋ ಖುಲಾಸೆಯೋ ಕೌಂಟ್ ಡೌನ್ ಶುರುವಾಗಿದೆ. ಜಾವೀದ್ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.